ವಿಜಯಪುರ ಜಿಲ್ಲೆಯ ಒಣದ್ರಾಕ್ಷಿ ಮಾರುಕಟ್ಟೆಯಲ್ಲಿ ಆನ್ಲೈನ್ ಇ-ಟೆಂಡರ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಈ ವ್ಯವಸ್ಥೆಯಿಂದ ಮಧ್ಯವರ್ತಿಗಳ ಹಾವಳಿಗೆ ತಡೆ ಬಿದ್ದಿದೆ. ಈ ಮೊದಲು ದ್ರಾಕ್ಷಿ ಮಾರುಕಟ್ಟೆಯಲ್ಲಿ ದಿನಕ್ಕೆ 5 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತಿದ್ದು, ಇದೀಗ ಇ-ಟೆಂಡರ್ ವ್ಯವಸ್ಥೆ ಜಾರಿಯಾದ ಬಳಿಕ ಮಾರುಕಟ್ಟೆಯ ವಹಿವಾಟು 16 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಲ್ಲದೆ ದ್ರಾಕ್ಷಿ ಬೆಳೆಗಾರರಿಗೂ ಅತ್ಯುತ್ತಮ ಬೆಲೆ ದೊರೆಯುತ್ತಿದೆ. ಈ ಮೊದಲು ಖಾಸಗಿ ಸಂಘಟನೆಗಳ ಮೂಲಕ ನಡೆಯುತ್ತಿದ್ದ ಬಹಿರಂಗ ಹರಾಜಿನಲ್ಲಿ ಭಾರೀ ಅಕ್ರಮ ಹಾಗೂ ರೈತರ ಶೋಷಣೆಗಳಾಗುತ್ತಿದ್ದವು. ಈ ಕಾರಣಕ್ಕೆ ಅಧಿಕಾರಿಗಳು ರೈತರ ಜೊತೆ ಸಭೆ ನಡೆಸಿ ಅವರ ಸಲಹೆಯಂತೆ ವಾರದಲ್ಲಿ 2 ದಿನ ಕಡ್ಡಾಯವಾಗಿ ಮಾರುಕಟ್ಟೆಯಲ್ಲಿ ಆನ್ಲೈನ್ ಮೂಲಕ ವಹಿವಾಟು ನಡೆಸುವ ತೀರ್ಮಾನ ಕೈಗೊಂಡಿದ್ದರು. ಈ ನಿರ್ಧಾರದಿಂದಾಗಿ ಮಾರುಕಟ್ಟೆಯ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಈ ಹಿಂದೆ 2,17,000 ಕೆಜಿ ಇದ್ದ ವಹಿವಾಟು ಆಗಸ್ಟ್ 11ರ ಆನ್ಲೈನ್ನಲ್ಲಿ 6,86,000 ಕೆಜಿ ಹರಾಜಿನ ಭಾರೀ ಏರಿಕೆ ಕಂಡಿದೆ. ಪ್ರತಿ ಕೆಜಿ ಒಣದ್ರಾಕ್ಷಿ ದರ 270 ರೂಪಾಯಿಯಿಂದ 403 ರೂಪಾಯಿವರೆಗೆ ತಲುಪಿದೆ. ಖರೀದಿದಾರರ ಸಂಖ್ಯೆ 14ರಿಂದ 25ಕ್ಕೆ ಹಾಗೂ ದಲ್ಲಾಳಿಗಳ ಸಂಖ್ಯೆ 23ಕ್ಕೆ ಹೆಚ್ಚಳವಾಗಿದೆ. ಎಪಿಎಂಸಿ ಮಾರುಕಟ್ಟೆ ಕಾರ್ಯದರ್ಶಿ ಅಲ್ಲಾ ಭಾಕ್ಷಾ ಬಿಜಾಪುರ, ಆನ್ಲೈನ್ ಇ-ಟೆಂಡರ್ ವ್ಯವಸ್ಥೆಯಿಂದ ರೈತರಿಗೆ ಭಾರೀ ಅನುಕೂಲವಾಗಿದೆ. ವಾರಕ್ಕೆ 2 ದಿನ ಆನ್ಲೈನ್ ಟ್ರೇಡಿಂಗ್ ನಡೆಸಲಾಗುತ್ತಿದ್ದು, ಆಗಸ್ಟ್ 11ರ ಹರಾಜಿನಲ್ಲಿ ಸಾರ್ವಕಾಲಿಕ ದಾಖಲೆಯ ವಹಿವಾಟು ನಡೆದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಎಂದರು. ಇದರಿಂದ ಸ್ಪರ್ಧಾತ್ಮಕ ಬೆಲೆ ನಮ್ಮ ರೈತರಿಗೆ ಸಿಗಲಿ ಅನ್ನುವಂತಹ ದೃಷ್ಟಿಕೋನದಿಂದ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರದಲ್ಲಿ ಈ ಟೆಂಡರ್ ಅನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಕೋನದಿಂದ ಮಾಡಲಾಗುತ್ತಿದೆ. ಶೀತಲ ಘಟಕದ ಆರ್ಎಂಐ ಸಾಗರ್ ಪವಾರ್, ಆನ್ಲೈನ್ ಹರಾಜು ವ್ಯವಸ್ಥೆಯಿಂದ ಖರೀದಿದಾರರ ಸಂಖ್ಯೆ ಹೆಚ್ಚಾಗಿದ್ದು ಪಾರದರ್ಶಕವಾಗಿಯೂ ನಡೆಯುತ್ತಿದೆ. ಇದರಿಂದ ಸರ್ಕಾರಕ್ಕೂ ಜಿಎಸ್ಟಿ ತೆರಿಗೆ ಆದಾಯ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಅಂದ್ರೆ ಹೆಚ್ಚಿನ ರೈತರಿಗೆ ಅನುಕೂಲ ಆಗಿದೆ. ಅದೇ ಆನ್ಲೈನ್ ಮುಖಾಂತರ ಒಳ್ಳೇದಾಗ್ಯದ. ಇದು ಯಾವುದೇ ಆದಂತ ಮೊನದ್ರಾಕ್ಷಿಗಳು ಹಾಳಾಗಲ್ಲ, ಯಾವುದೇ ತರ ಹರಡಿಸಲ್ಲ. ಹಿಂಗಾಗಿ ಆನ್ಲೈನ್ ನೋಡ್ತಾರ, ಅಲ್ಲೇ ಇಡ್ತಾರೆ. ಯಾವುದೇ ಒಂದೇ 1 ಗ್ರಾಮ್ ಸುದ ಕಮ್ಮಿ ಆಗಲ್ಲ. ಶೀತಲ ಘಟಕದ ಮುಖ್ಯಸ್ಥ ಬಾಬು ವಾಲಿಕಾರ, ರೈತರ ಹಿತಕ್ಕಾಗಿ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಲಾಗಿದೆ. ಆನ್ಲೈನ್ ಹರಾಜಿನಲ್ಲಿ ತೂಕ ಅಳತೆಯಲ್ಲಿ ಮೋಸಕ್ಕೆ ಅವಕಾಶವಿಲ್ಲ. ಹೀಗಾಗಿ ವಹಿವಾಟು ಉತ್ತಮಗೊಂಡಿದೆ ಎಂದು ಹೇಳಿದರು. ಮೊದಲು ಇದಕ್ಕಿಂತ ಮೊದಲು 5 ಕೋಟಿ ವಹಿವಾಟ ಆಗ್ತಿತ್ತು. ಇದರಿಂದ ಆ ಮೀಟಿಂಗ್ ಆಗಿದ್ದರಿಂದ 12 ಕೋಟಿಗೆ ಜಂಪ್ ಆಗಿದೆ. ಮತ್ತು ಇದರಿಂದ ಎಪಿಎಂಸಿಗೂ ನಾವು ಆದಾಯ ಹೆಚ್ಚಿಗೆ ಆಗ್ತವೆ.